ಅದು ಕೇಂದ್ರ ಸಚಿವರು ಮೈಸೂರಿಗೆ ಬರ್ತಿದ್ದಾರೆ, ಏನು ಹೇಳ್ತೀರಾ ಸರ್? ಇಲ್ಲ, ಅವ್ರು ಏನು ಉತ್ತರ ಕೊಡ್ತಾರೆ? ಈಗಾಗಲೇ ಅವ್ರು ಹೇಳಿದ್ದಾರೆ, ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ, ಏನು ಕೊಡೋದು ಉಳಿದಿಲ್ಲ ಅಂತ ಹೇಳಿದ್ದಾರೆ. ಅದು ಅತ್ಯಂತ ದೊಡ್ಡ ಸುಳ್ಳು ಹೇಳಿರ್ತಕ್ಕಂಥದ್ದು. ನಮ್ಮ ಹಣಕಾಸಿನ ಸಚಿವರು, ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ. ನಮಗೆ NDRFನಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ. ನಾವು 17,900 ಕೋಟಿ ರೂಪಾಯಿ ಅವರಿಗೆ ನಮಗೆ ಬರೋಕ್ಕೆ ಹಣ ಕೊಡಿ, ಇಷ್ಟು ಲಾಸ್ ಆಗಿದೆ ನಮಗೆ ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಅವರು ಕೇಂದ್ರದ ತಂಡ ಬಂದು ಪರಿಶೀಲನೆ ಮಾಡಿ ನೋಡಿಕೊಂಡು ಹೋಗಿದ್ದಾರೆ. ಅದಾದ ಮೇಲೆ ಇಲ್ಲಿಯವರೆಗೂ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ಅವರು ಅಲ್ಲಿ ಹೇಳ್ತಾರೆ, ಅದು ಕೂಡ ಸದನದಲ್ಲಿ ಹೇಳ್ತಾರೆ, ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ನಾವು ಕರ್ನಾಟಕಕ್ಕೆ ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ. ಅತ್ಯಂತ ದೊಡ್ಡ ಸುಳ್ಳನ್ನು ನಮ್ಮ ಹಣಕಾಸಿನ ಸಚಿವರು, ಕೇಂದ್ರದ ಹಣಕಾಸಿನ ಸಚಿವರು, ಅದು ಈ ರಾಜ್ಯದ ರಾಜ್ಯಸಭಾ ಸದಸ್ಯರು ಅಂಥವರು ಈ ರೀತಿ ಸುಳ್ಳು ಹೇಳಿದ್ರೆ ಇನ್ನೇನು ಹೇಳಬೇಕು? ಅದಕ್ಕೆ ಅಮಿತ್ ಶಾ ಅವರೇನು ಮೈಸೂರಿಗೆ ಬರ್ತಾ ಇದ್ದಾರೆ, ಅವ್ರು ಏನು ಉತ್ತರ, ರಾಜ್ಯದ ಜನತೆಗೆ ಏನು ಉತ್ತರ ಕೊಡ್ತಾರೆ ನೋಡೋಣ. ಇಲ್ಲ ಸರ್, ದೇವೇಗೌಡರು ಕೂಡ ಪ್ರಶಂಸೆ ವ್ಯಕ್ತಪಡಿಸೋರು, ತಕ್ಕ ಉತ್ತರ ಕೊಟ್ಟವ್ರೆ ನಿರ್ಮಲಾ ಸೀತಾರಾಮನ್. ದೇವೇಗೌಡರಿಗೆ ಮಾಹಿತಿ ಕೊರತೆ ಇರ್ಬೋದೇನೋ ಗೊತ್ತಿಲ್ಲ, ಯಾಕೆಂದರೆ ಅವ್ರಿಗೂ ಕೂಡ NDRFನಲ್ಲಿ ಹಣ ಬಂದಿಲ್ಲ ಅಂಥೇಳಿ ಅವ್ರಿಗೂ ಕೂಡ ಮಾಹಿತಿ ಇರ್ಬೋದು, ಅಥವಾ ಅವ್ರಿಗೆ ಮಾಹಿತಿ ಇಲ್ಲದೇ ಇರ್ಬೋದು. ಆದರೆ ಸತ್ಯಾಂಶ ಏನು ಅಂತ ಹೇಳಿದರೆ, ನಾವು ಸರ್ಕಾರದಲ್ಲಿದ್ದೇವೆ, ನಾವು ಸರ್ಕಾರದಿಂದ ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತದೆ ಅಂತ ಹೇಳಿದರೆ ನಾವು ಜವಾಬ್ದಾರಿಯುತ ಸರ್ಕಾರ ಅಲ್ವಾ? ಜವಾಬ್ದಾರಿಯಿಂದ ನಾವು ಹೋಗಿ ಕೇಂದ್ರಕ್ಕೆ ಗಮನಕ್ಕೆ ತಂದಿದ್ದೇವೆ. ನಮಗೆ ಕೊಡಬೇಕಾದದ್ದು NDRF ಹಣ ಕೊಡಿ, ಮತ್ತು ನಮಗೆ ಬೇರೆ ರೂಪದಲ್ಲಿ ಈಗ ನಮ್ಮ GST ಹಣ ಕೊಡಲಿಲ್ಲ ಸಂಪೂರ್ಣವಾಗಿ, ನಮಗೆ ಕೊಡಬೇಕಾದ ಪರ್ಸೆಂಟೇಜ್ ಕೊಡಲಿಲ್ಲ. ಆಮೇಲೆ ನಮಗೆ ಗ್ರಾಂಟ್ಗಳು ಬೇರೆ ಬೇರೆ ಇಲಾಖೆಯಲ್ಲಿ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಅವೆಲ್ಲವನ್ನು ಕೂಡ ನಮಗೆ ಕೊಡುವಂಥ ಹಣನ ಕೂಡ ನಮಗಿನ್ನೂ ಕೊಟ್ಟಿಲ್ಲ. ಇದನ್ನು ಹೇಳಿದರೆ ಇದು ಸುಳ್ಳು ಹೇಳ್ತಾರೆ, ರಾಜ್ಯ ಸರ್ಕಾರ ರಾಜಕೀಯ ಮಾಡುತ್ತೆ ಅಂತ ಹೇಳಿದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಬೇಕಷ್ಟೇ ನಾವು. ಸರ್, ಈಗ ಪ್ರತಾಪ್ ರೆಡ್ಡಿ ಅವರ ರಾಜೀನಾಮೆ ಸಾಕಷ್ಟು ಚರ್ಚೆ ಗ್ರಾಸ್ ಆಗಿದೆ ಸರ್, ಸರ್ಕಾರ ಏನು ಅಕ್ಸೆಪ್ಟ್ ಮಾಡ್ಕೊಳುತ್ತಾ ಹೇಗೆ ಅಂತ? ಇದೆಲ್ಲ ಅವರು ರಾಜೀನಾಮೆ ಕೊಟ್ಟಿರೋದು ಅವರ ವೈಯಕ್ತಿಕವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಕಾರಣ ಹೇಳಿ ನನಗೆ ಈ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಏನೂ ಹೇಳಿಲ್ಲ ಅವರು. ಹಾಗಾಗಿ ಅವ್ರನ್ನ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗ್ತದೆ. ಸರ್, ಕೆಂಪಣ್ಣವರ ಒಂದು ಆರೋಪ CBI ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಅವರು ಒತ್ತಾಯ ಮಾಡ್ತಿದ್ದಾರೆ. ನಾವು ಅವ್ರನ್ನ ಕೇಳಿದ್ವಲ್ಲ CBI ತನಿಖೆ ಕೊಡಿ ಅಂತ, ಹಿಂದೆ ಅವರು ಕೊಟ್ಟಿರಲಿಲ್ಲಲ್ಲ. ಈಗೆಂಥ ನೈತಿಕತೆ ಇದೆ ರೀ ಅವ್ರಿಗೆ ಕೇಳೋದಕ್ಕೆ? ಹಾಂ, ಅಲ್ಲಪ್ಪ, ಅವರಿದ್ದಾಗ ನಾವು ಕೇಳಿದ್ವಿ 40% ಕಮಿಷನ್ ತೊಗೊತಾ ಇದ್ದೀರಾ ನೀವು, ಇದನ್ನೆಲ್ಲ CBI ಕೊಡಿ, ಅದು ಇದನ್ನು ಎನ್ಕ್ವೈರಿ ಮಾಡಿಸಿ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ರು ಕೆಂಪಣ್ಣವರು, ಅದನ್ನು ಏನೂ ಮಾಡಲಿಲ್ಲ ಅವರು. ಈಗ ಯಾವ ನೈತಿಕತೆ ಇದೆ ಅವ್ರಿಗೆ ನಮ್ಮನ್ನು ಕೇಳೋದಕ್ಕೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟನ ಪರ್ಸೆಂಟ್ ಆಗ್ಲಿಕ್ಕೇನ್ರಿ, ತನಿಖೆ ಮಾಡಲಿ. ನಿಗಮ ಮಂಡಳಿದೇನು ಸರ್, ಲೋಕಸಭಾ ಚುನಾವಣೆಗೆ ಮುನ್ನ ಏನಾಗುತ್ತಾ ಅಥವಾ ಮಾಡ್ತಾರೆ? ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹೈಕಮಾಂಡಲ್ಲಿ. ಅದನ್ನು ನಂಬಬೇಕಲ್ಲ, ಹೈಕಮಾಂಡ್ ಹೇಳಿದ ಮೇಲೆ ಮಾಡ್ತಾರೆ. ಸರ್, ಯಾಕೆ ಸರ್ ಗೊಂದಲ? ಯಾಕಂದರೆ ಹಿರಿಯ ಸಚಿವರ ಅಭಿಪ್ರಾಯ ಪಡೆದಿಲ್ಲ, ನೀವು ಕೂಡ ಬೇಸರ? ಏನಿಲ್ಲ, ಅದೆಲ್ಲ ಆಗೋಯ್ತಲ್ಲ, ನಾವು ಬೇಸರ ಮಾಡಿದ್ದು ಅದೆಲ್ಲ ಮುಗಿದೋಯ್ತು. ಆದರೆ ನಮ್ಮ ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿಗಳು, CLP ನಾಯಕರು ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ, ಅಂತಿಮಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಈ ಸದ್ಯದಲ್ಲೇ ಪ್ರಕಟಣೆ ಮಾಡ್ತಾರೆ. ಸರ್, ಮೊನ್ನೆ ಡಿನ್ನರ್ ಮೀಟಿಂಗ್ ಸೇರಿದಂಥ ಸಚಿವರು, ಅದು ನಿಮ್ಮ ನಿಯೋಗ CM ಭೇಟಿಗೆ ಅವಕಾಶ ಕೇಳಿ? ಏನಿಲ್ಲ, ಇಲ್ಲ, ನಾವು ಆ ಥರ ಏನಿಲ್ಲ ರೀ. ಎಲ್ಲ ನಾವು ಯಾರ್ದಾರ ಮನೇಲಿ ತಿಂಡಿ ತಿನ್ನೋದು ತಪ್ಪ? ಒಳ್ಳೆ ಕತೆ ಆಯ್ತಲ್ಲ ನಿಮಗೆ. 4 ಜನ ಸೇರಿಕೊಂಡು ನಾವೆಲ್ಲ ಒಂದು ಸರ್ಕಾರದಲ್ಲಿ ಸಚಿವರಿದ್ದೀವಿ, ಅನೇಕ ವಿಷಯಗಳಿರುತ್ತೆ. ನಾವೆಲ್ಲ ಮುನಿಯಪ್ಪನವರು ತಿಂಡಿ ಕರೆದ್ರು, ಹೋದ್ವಿ, ತಿಂಡಿ ತಿಂದ್ವಿ. ಸ್ವಾಭಾವಿಕವಾಗಿ 5-6 ಜನ ಮಂತ್ರಿಗಳು ಸೇರಿದ ಮೇಲೆ ಏನು ಮಾಡ್ತಾರೆ? ಏನು ಲಗ್ನ ಮಾಡೋದಕ್ಕೆ, ಸಂಬಂಧ ಮಾಡೋದಕ್ಕೆ ಮಾತಾಡ್ತಾರೆ? ನಾವು ಮಾತಾಡಿರೋದೆಲ್ಲ ರಾಜಕೀಯನ ಮಾತಾಡಿದ್ದೀವಿ. ಹೌದಪ್ಪ, ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡಬೇಕು, ಲೋಕಸಭೆಯಲ್ಲಿ ಹೆಚ್ಚು ಸೀಟನ್ನು ಗೆದ್ದಿಸ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ನಮ್ಮ ಜವಾಬ್ದಾರಿ, ಅದನ್ನು ನಾವು ಚರ್ಚೆ ಮಾಡಿ ಮಾತಾಡಿ ಅದನ್ನು ಬಂದಿದ್ದೇವೆ. ಅದಕ್ಕೆ ಯಾವ ರಾಜಕೀಯ ಬಣ್ಣ ಕಲ್ಪಿಸುವಂಥ ಅಗತ್ಯ ಇಲ್ಲ. ಸರ್, ಆಮೇಲೆ ಇದು ಮಹದಾಯಿ ಯೋಜನೆಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅನುಮೋದನೆ ಕೊಡೋದಕ್ಕೆ ನಿರಾಕರಣೆ ಮಾಡಿದೆ.
ಅಲ್ಲ, ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಲ್ಲ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ನಾವು ಹಾಕಿರೋದು ಮಹದಾಯಿ ಯೋಜನೆಗೆ ಹಾಕಿದ್ದೀವಿ. ನೀವು ನಮಗೆ ಅನುಮತಿಯನ್ನು ಕೊಡಲಿಲ್ಲ, ಮೇಕೆದಾಟಿಗೆ ಅನುಮತಿ ಕೊಡಲಿಲ್ಲ, ಅಪ್ಪರ್ ಭದ್ರಾಗೆ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಅವರೇ ಘೋಷಣೆ ಮಾಡಿದರು. 5,000 ಕೋಟಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಏನೂ ಹೇಳಿದೆ ಅವರು, ಏನೂ ಮಾಡದೇ ಇದ್ದರೆ ರಾಜಕಾರಣ ಮಾಡದೆ ಇನ್ನೇನು ಮಾಡ್ತಾ ಇದ್ದಾರೆ ಅವರು? ಕರ್ನಾಟಕನ ಮಲತಾಯಿ ಧೋರಣೆಯನ್ನು ಕರ್ನಾಟಕಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ನಾವೇನು ಅವರಿಗೇನು ತೊಂದರೆ ಮಾಡ್ತಾ ಇಲ್ಲ. ಲೆಜಿಟಿಮೇಟಾಗಿ ಕರ್ನಾಟಕಕ್ಕೆ ಬರುವಂಥ ಯೋಜನೆಗಳ ಹಣ ಜೊತೆಗೆ ನಮಗೆ ಬರ್ತಕ್ಕಂಥ ಟ್ಯಾಕ್ಸಿನ ಭಾಗ ಮತ್ತು ನಮಗೆ NDRFನಲ್ಲಿ ಕೊಡಬೇಕು. ಇಷ್ಟನ್ನೇ ನಾವು ಕೇಳಿರೋದು. ಡೆಲ್ಲಿಯಲ್ಲೂ ನಾವು ಇದನ್ನೇ ಹೇಳಿದ್ದೇವೆ.